ಹಾಯ್ ಎಲ್ಲರಿಗೂ ನಮಸ್ಕಾರ. ಶಾಹಿದಾ ಕನ್ನಡ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಸಾಮಾನ್ಯ ವಿಜ್ಞಾನದ ಪ್ರಶ್ನೆಗಳನ್ನು ನಾವೀಗ ತಿಳಿದುಕೊಳ್ಳೋಣ. ಪ್ರಶ್ನೆ 1. ದ್ರಾವಣದಲ್ಲಿ ಅತ್ಯಂತ ಹೆಚ್ಚು ವಿದ್ಯುತ್ ವಾಹಕ ಶಕ್ತಿ ಇರುವ ವಸ್ತು. ಸರಿಯಾದ ಉತ್ತರ ಪಾದರಸ. ಈ ಪಾದರಸವನ್ನು ಕ್ವಿಕ್ ಸಿಲ್ವರ್ ಎನ್ನುವರು. ಶುದ್ಧ ನೀರು, ವಿದ್ಯುತ್ ಅವಾಹಕ, ಥರ್ಮೋಮೀಟರ್ನಲ್ಲಿ ಈ ಪಾದರಸವನ್ನು ಬಳಸುವರು. ಅತಿ ಕಡಿಮೆ ತಾಪಮಾನದಲ್ಲಿ ಥರ್ಮೋಮೀಟರ್ನಲ್ಲಿ ಆಲ್ಕೋಹಾಲನ್ನು ಬಳಸುತ್ತಾರೆ. ಪ್ರಶ್ನೆ 2. ವಾಯುಮಾನದ ಒತ್ತಡವನ್ನು ಅಳೆಯುವ ಉಪಕರಣದ ಹೆಸರೇನು? ಸರಿಯಾದ ಉತ್ತರ ಬಿ ಬಾರೋಮೀಟರ್. ಗಾಳಿಯ ವೇಗವನ್ನು ಅಳೆಯುವ ಸಾಧನ ಎಂದರೆ ಅನಿಮೋಮೀಟರ್. ವಿಮಾನದ ಎತ್ತರವನ್ನು ಅಳೆಯುವ ಸಾಧನ ಎಂದರೆ ಅಲ್ಟಿಮೀಟರ್. ಗಾಳಿಯ ತೇವಾಂಶ ಅಳೆಯುವ ಸಾಧನ ಹೈಗ್ರೋಮೀಟರ್. ಪ್ರಶ್ನೆ 3. ದಿಢೀರ್ ಚೈತನ್ಯ ತುಂಬಲು ಕ್ರೀಡಾಪಟುಗಳಿಗೆ ಏನು ನೀಡಬಹುದು? ಸರಿಯಾದ ಉತ್ತರ ಎ ಕಾರ್ಬೋಹೈಡ್ರೇಟ್. ಸ್ನೇಹಿತರೆ, ಈ ಪ್ರಶ್ನೆಯ ಆಯ್ಕೆಗಳಲ್ಲಿ ಕಾರ್ಬೋಹೈಡ್ರೇಟ್ ಬದಲಾಗಿ ಗ್ಲೂಕೋಸ್ ಎಂದು ಇದ್ದರೆ ಆ ಗ್ಲೂಕೋಸನ್ನು ಕ್ಲಿಕ್ ಮಾಡಿ, ಅದು ಕೂಡ ಆನ್ಸರ್ ಆಗಿರುತ್ತದೆ. ಪ್ರಶ್ನೆ 4. ಬ್ಯಾಕ್ಟೀರಿಯಾಗಳಲ್ಲಿ ಬಳಸಲಾಗುವ ಆಸಿಡ್ ಯಾವುದು? ಸರಿಯಾದ ಉತ್ತರ ಸಿ ಸಲ್ಫ್ಯೂರಿಕ್ ಆಸಿಡ್. ಸ್ನೇಹಿತರೆ, ಆಮ್ಲಗಳ ರಾಜ ಯಾರೆಂದು ಕೇಳಿದಾಗ ನೀವು ಸಲ್ಫ್ಯೂರಿಕ್ ಆಸಿಡ್ ಅಂತ ಬರೀಬಹುದು. ಸ್ನೇಹಿತರೆ, ನಿಮಗಾಗಿ ಚಿಕ್ಕದೊಂದು ಮಾಹಿತಿ. ಅದೇನೆಂದರೆ, ನಮ್ಮ ಚಾನೆಲ್ನಲ್ಲಿ ಸುಮಾರು 80 ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಇದೆ. ಈ ಪ್ರಶ್ನೆಗಳು ನಿಮಗೆ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರಶ್ನೆ 5. ಕೆಳಗಿನ ಅಡುಗೆ ಅನಿಲ ಸಿಲಿಂಡರ್ಗಳನ್ನು ಸರಬರಾಜು ಮಾಡಲ್ಪಡುವ ವಸ್ತು. ಸರಿಯಾದ ಉತ್ತರ ಮಿಶ್ರಣ. ಅಡುಗೆ ಅನಿಲದಲ್ಲಿ ಬಳಸುವ ವಸ್ತು ಯಾವುದೆಂದು ಕೇಳಿದಾಗ ಅದಕ್ಕೆ ಸರಿಯಾದ ಉತ್ತರ ಬ್ಯೂಟೇನ್ ಮತ್ತು ಪ್ರೊಪೇನ್ಗಳು. LPG ಸೋರಿಕೆಯನ್ನು ಪತ್ತೆ ಹಚ್ಚಲು ಬಳಸುವ ಸಂಯುಕ್ತ ವಸ್ತು ಎಂದರೆ ಈಥೈಲ್ ಕ್ಯಾಪ್ಟನ್. ಪ್ರಶ್ನೆ 6. ಗೋಬರ್ ಗ್ಯಾಸ್ನಲ್ಲಿ ಬಹುಪಾಲು ಇರುವ ಅಂಶ ಯಾವುದು? ಸರಿಯಾದ ಉತ್ತರ ಬಿ ಮೀಥೇನ್. ಈ ಗೋಬರ್ ಗ್ಯಾಸ್ನಲ್ಲಿ ಮೀಥೇನ್ನ ಪ್ರಮಾಣ 83%. ಮೀಥೇನ್ನ ಅಣುಸೂತ್ರ ಯಾವುದೆಂದು ಕೇಳಿದಾಗ ಅದಕ್ಕೆ ಸರಿಯಾದ ಉತ್ತರ CH4. ಪ್ರಶ್ನೆ 7. RDX ಎಂಬುದರ ಅರ್ಥ? ಸರಿಯಾದ ಉತ್ತರ ಸಿ ಸ್ಫೋಟಗೊಳ್ಳುವ ರಾಸಾಯನಿಕ ವಸ್ತು. ಈ ಪ್ರಶ್ನೆಯನ್ನು ಸ್ಫೋಟಗೊಳ್ಳುವ ರಾಸಾಯನಿಕ ವಸ್ತು ಯಾವುದೆಂದು ಅಂತ ಕೇಳಬಹುದು. ಆವಾಗ ನೀವು RDX ಎಂದು ಪರಿಗಣಿಸಬಹುದು. ಈ RDX ಬಾಂಬ್ ಕಂಡುಹಿಡಿದವರು ಯಾರು ಎಂದು ಕೇಳಿದಾಗ ಅದಕ್ಕೆ ಸರಿಯಾದ ಉತ್ತರ ಜಾರ್ಜ್ ಫ್ರೆಡ್ರಿಕ್ ಹೆನ್ನಿಂಗ್. ಪ್ರಶ್ನೆ 8. ಕೈ ಗಡಿಯಾರಕ್ಕೆ ಕೀ ಕೊಡುವುದರಿಂದ ಸಂಗ್ರಹವಾಗುವ ಶಕ್ತಿ ಯಾವುದು? ಸರಿಯಾದ ಉತ್ತರ ಪ್ರಚನ ಶಕ್ತಿ. ಫ್ರೆಂಡ್ಸ್, ವಸ್ತುವಿನ ಸ್ಥಾನದಿಂದ ಅಥವಾ ಸ್ಥಿತಿಯಿಂದ ಪಡೆದಿರುವ ಶಕ್ತಿಗೆ ಪ್ರಚನ ಶಕ್ತಿ ಎನ್ನುವರು. ಉದಾಹರಣೆ, ಬೆಟ್ಟದ ಮೇಲೆ ನಿಂತಿರುವ ಕಲ್ಲು ಆಗಿರಬಹುದು, ಅಥವಾ ಅಣೆಕಟ್ಟೆಯಲ್ಲಿ ಸಂಗ್ರಹವಾಗಿರುವ ನೀರು. ಇದು ಪ್ರಚನ ಶಕ್ತಿಗೆ ಉದಾಹರಣೆ. ಚಲನ ಶಕ್ತಿಗೆ ಉದಾಹರಣೆ ಎಂದರೆ ಚಲನೆಯಿಂದ ಪಡೆದ ಶಕ್ತಿಯನ್ನು ಚಲನಶಕ್ತಿ. ಬೀಸುವ ಗಾಳಿ ಅಥವಾ ಹರಿಯುವ ನೀರು, ಇದು ಚಲನಶಕ್ತಿಗೆ ಉದಾಹರಣೆ. ಪ್ರಶ್ನೆ 9. ದ್ರವ ರೂಪದ ಲೋಹ ಯಾವುದು? ಸರಿಯಾದ ಉತ್ತರ ಸಿ ಪಾದರಸ. ಈ ಪ್ರಶ್ನೆಯನ್ನು ಹೀಗೂ ಕೇಳ್ಬೋದು, ದ್ರವ ರೂಪದಲ್ಲಿರುವ ಲೋಹಗಳು ಯಾವುವು ಅಂತ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಪಾದರಸ ಮತ್ತು ಗ್ಯಾಲಿಯಂ. ಲೋಹಗಳು ಎಲೆಕ್ಟ್ರಾನ್ಗಳು ಇರುವುದರಿಂದ ವಿದ್ಯುತ್ ವಾಹಕಗಳಾಗಿವೆ. ಸೋಡಿಯಂ ಮತ್ತು ಪೊಟ್ಯಾಷಿಯಂ ಬಿಟ್ಟು ಎಲ್ಲ ಲೋಹಗಳು ಗಟ್ಟಿಯಾಗಿರುತ್ತವೆ. ಪ್ರಶ್ನೆ 10. ಆಮ್ಲಜನಕದ ಸಂಶೋಧಕರು ಯಾರು? ಸರಿಯಾದ ಉತ್ತರ ಜೋಸೆಫ್ ಪ್ರಿಸ್ಟ್ಲಿ ಮತ್ತು ಕಾರ್ಲ್ ವಿಲ್ಹೆಲ್ಮ್ ಸಿಲ್ಕೆ 1774ರಲ್ಲಿ ಸಂಶೋಧನೆ ಮಾಡಿದವರು. ತೊಗಟೆಯಲ್ಲಿರುವ ಅಧಿಕೃತ ಅನಿಲ ಆಮ್ಲಜನಕ. ನಮ್ಮ ದೇಹದಲ್ಲಿ 65% ಆಮ್ಲಜನಕದ ಧಾತು ಇದೆ. ಸ್ನೇಹಿತರೆ, ಇವೆಲ್ಲ ಪ್ರಶ್ನೆಗಳು
ಪದೇ ಪದೇ ಹೆಚ್ಚಾಗಿ ಕೇಳುತ್ತಿರುವ ಪ್ರಶ್ನೆಗಳಾಗಿವೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಪ್ರಶ್ನೆ 11. ಸಾರ್ವತ್ರಿಕ ಗುರುತ್ವಾಕರ್ಷಣೆಯ ಶಕ್ತಿಯ ನಿಯಮಗಳನ್ನು ಪ್ರತಿಪಾದಿಸಿದವರು ಯಾರು? ಸರಿಯಾದ ಉತ್ತರ ನ್ಯೂಟನ್. ಅತ್ಯಂತ ಪ್ರಬಲ ಶಕ್ತಿ ಪರಮಾಣು ಶಕ್ತಿ, ಹಾಗೆ ಅತ್ಯಂತ ದುರ್ಬಲ ಶಕ್ತಿ ಗುರುತ್ವಾಕರ್ಷಣ ಶಕ್ತಿ. ನ್ಯೂಟನ್ನ 3 ನಿಯಮಗಳಿವೆ. ಮೊದಲನೇ ನಿಯಮ ಜಡತ್ವಕ್ಕೆ ಸಂಬಂಧಿಸಿದೆ. ನ್ಯೂಟನ್ನ 2ನೇ ನಿಯಮ ವೇಗೋದ್ಘರ್ಷಕ್ಕೆ ಸಂಬಂಧಿಸಿದೆ. ನ್ಯೂಟನ್ನ 3ನೇ ನಿಯಮ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಸಂಬಂಧಿಸಿದೆ. ಅಂದರೆ ಜೆಟ್ ಇಂಜಿನ್, ರಾಕೆಟ್ ಕಾರ್ಯನಿರ್ವಹಣೆ, ಗುಂಡು ಹೊರಬಿದ್ದಾಗ ಬಂದೂಕು ಹಿಂದೆ ಬರುವುದು. ಪ್ರಶ್ನೆ 12. ಕಬ್ಬಿಣಕ್ಕೆ ತುಕ್ಕು ಹಿಡಿದಾಗ ಅದರ ತೂಕವು ಡ್ಯಾಶ್. ಸರಿಯಾದ ಉತ್ತರ ಎ ಹೆಚ್ಚಾಗುತ್ತದೆ. ಕಬ್ಬಿಣಕ್ಕೆ ತುಕ್ಕು ಹಿಡಿದಾಗ ಅದರ ತೂಕ ಯಾವಾಗಲೂ ಹೆಚ್ಚಾಗಿರುತ್ತೆ. ಕಬ್ಬಿಣದ ಅದಿರುಗಳು ಹೇಮಟೈಟ್, ಮ್ಯಾಗ್ನಾಟೈಟ್, ಲಿಮೋನೈಟ್, ಸಿಡರೈಟ್ ಇವು ಕಬ್ಬಿಣದ ಅದಿರುಗಳಾಗಿವೆ. ಪ್ರಶ್ನೆ 13. ಇವುಗಳಲ್ಲಿ ಭೌತಿಕ ಬದಲಾವಣೆ ಯಾವುವು? ಇಲ್ಲಿ 4 ಆನ್ಸರ್ ಇವೆ. ಸರಿಯಾದ ಉತ್ತರ ಸಿ ಮಳೆ ಬರುವುದು, ಅರ್ಥಾತ್ ನೀರು ಬರ್ಫಾಗುವುದು. ಪ್ರಶ್ನೆ 14. ಪೆನ್ಸಿಲಿನ್ ಔಷಧಿಯನ್ನು ಕಂಡುಹಿಡಿದವರು ಯಾರು? ಸರಿಯಾದ ಉತ್ತರ ಅಲೆಕ್ಸಾಂಡರ್ ಫ್ಲೆಮಿಂಗ್. ಅದೇ ರೀತಿಯಾಗಿ ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದರು ಎಡ್ವರ್ಡ್ ಜನ್ನರ್. ಹುಚ್ಚುನಾಯಿ ಕಡಿತಕ್ಕೆ ಲಸಿಕೆ ಕಂಡುಹಿಡಿದವರು ಲೂಯಿ ಪಾಶ್ಚರ್. ಆಧುನಿಕ ಬ್ಯಾಕ್ಟೀರಿಯಾ ಶಾಸ್ತ್ರದ ಪಿತಾಮಹ ರಾಬರ್ಟ್ ಕೋಚ್. ಪ್ರಶ್ನೆ 15. ಇದರ ಮೂಲಕ ಹಾಯುವಾಗ ಬೆಳಕಿನ ವೇಗವು ಕನಿಷ್ಠ ಮಿತಿಯಲ್ಲಿರುತ್ತದೆ. ಸರಿಯಾದ ಉತ್ತರ ಬಿ ಗಾಜ್. ಬೆಳಕಿನ ವೇಗವು ಪ್ರತಿ ಸೆಕೆಂಡಿಗೆ 2,99,792.458 ಕಿಮಿ ಸೆಕೆಂಡ್ನಲ್ಲಿರುತ್ತದೆ. ಪ್ರಶ್ನೆ 16. ಅಡುಗೆ ಸೋಡಾದ ರಾಸಾಯನಿಕ ಹೆಸರೇನು? ಸರಿಯಾದ ಉತ್ತರ ಸೋಡಿಯಂ ಬೈಕಾರ್ಬೋನೇಟ್. ಹಾಗೆ ಫ್ರೆಂಡ್ಸ್, ಉಪ್ಪಿನ ರಾಸಾಯನಿಕ ಹೆಸರೇನು ಅಂತ ಕೇಳಿದ್ರೆ ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್. ನಗಿಸುವ ಅನಿಲ ನೈಟ್ರಸ್ ಆಕ್ಸೈಡ್. ಪ್ರಶ್ನೆ 17. ತಾಯಿಯ ಹಾಲಿನಲ್ಲಿ ಸಕ್ಕರೆಯು ಈ ಕೆಳಗಿನ ರೂಪದಲ್ಲಿರುತ್ತದೆ. ಸರಿಯಾದ ಉತ್ತರ ಲ್ಯಾಕ್ಟೋಸ್. ಪ್ರಶ್ನೆ 18. ಆಹಾರ ಪ್ರೆಷರ್ ಕುಕ್ಕರ್ ಬೇಗನೆ ಬೇಯುವುದಕ್ಕೆ ಕಾರಣ? ಸರಿಯಾದ ಉತ್ತರ ಬಿ ನೀರಿನ ಕುದಿಯುವ ಉಷ್ಣ ತಾಪಮಾನ ಹೆಚ್ಚಾಗಿರುವುದರಿಂದ. ಈ ತಾಪದ SI ಮಾನ ಕೆಲ್ವಿನ್. ಫ್ರೆಂಡ್ಸ್, ತಾಪವನ್ನು ಅಳೆಯುವ ತಾಪಮಾಪಕಗಳು ಸೆಲ್ಸಿಯಸ್, ಫ್ಯಾರನ್ಹೀಟ್ ಮತ್ತು ಕೆಲ್ವಿನ್. ಪ್ರಶ್ನೆ 19. ಭೂಮಿಯ ಒಳಗಡೆ ಯಾವುದೇ ಒಂದು ಬಿಂದುವಿನಲ್ಲಿ ಗುರುತ್ವಾಕರ್ಷಣೆ. ಸರಿಯಾದ ಉತ್ತರ ಸಿ ಭೂಕೇಂದ್ರದಿಂದ ಇರುವ ದೂರದ ವಿಲೋಮಾನುಪಾತದಲ್ಲಿ ಬದಲಾಗುತ್ತದೆ. ಪ್ರಶ್ನೆ 20. ಚಲಿಸುವ ಬಸ್ಸು ಒಮ್ಮಿಂದೊಮ್ಮೆಲೆಗೆ ನಿಂತಾಗ ಅದರೊಳಗಿದ್ದ ಪ್ರಯಾಣಿಕರನ್ನು ಮುಂದಕ್ಕೆ ತಳ್ಳಿದಂತಾಗಲು ಕಾರಣ. ಇದಕ್ಕೆ ಕಾರಣ ಸಿ ಪ್ರಯಾಣಿಕರ ಜಡತ್ವದಿಂದಾಗಿ. ಸ್ನೇಹಿತರೆ, ಇದೇ ರೀತಿಯಾಗಿ ಈ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿರುವ ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರಗಳನ್ನು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.